ಮಕ್ಕಳು ಮಾಡ್ಕೋಬೇಡಿ, ಅಂಡಾಣು ಲಾಕರ್ನಲ್ಲಿ ಇಡಿ. ಇದೇನ್ ಹೇಳಿದ್ರು ರಾಮ್ ಚರಣ್ ಪತ್ನಿ. ಸ್ನೇಹಿತರೆ, ಸಿನಿಮಾ ಲೋಕ ಅಲ್ಲಿ ಏನ್ ಹೇಳಿದ್ರು, ಏನ್ ಮಾಡಿದ್ರು, ಏನ್ ನೋಡಿದ್ರು ಸುದ್ದಿ ಆಗತ್ತೆ, ವೈರಲ್ ಆಗತ್ತೆ. ಇದೀಗ ಅದೇ ರೀತಿ ತೆಲುಗು ನಟ ರಾಮ್ ಚರಣ್ ಅವರ ಪತ್ನಿ ಉಪಾಸನಾ ಕಮ್ಮಿನೇನಿ ನೀಡಿರೋ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಯಂಗ್ ಏಜ್ ನ ವಿದ್ಯಾರ್ಥಿನಿಯರೊಂದಿಗೆ, ಹುಡುಗಿಯರೊಂದಿಗೆ ಮಾತನಾಡುವಾಗ ಈ ಉಪಾಸನಾ ಬೇಗ ನೀವು ಮಕ್ಕಳು ಮಾಡ್ಕೋಬೇಡಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ ಅವರಿಗೆ. ನಿಮ್ಮ ಎಗ್ಸ್ ಅಂದ್ರೆ ಅಂಡಾಣುವನ್ನ ಫ್ರೀಸ್ ಮಾಡಿಸಿ ಇಟ್ಬಿಡಿ, ನಿಮ್ಮ ಕರಿಯರ್ ನಲ್ಲಿ ಫೋಕಸ್ ಮಾಡಿ, ಮುಂದೆ ಬೇಕಾದ್ರೆ ಮಕ್ಕಳದ್ದು ಯೋಚನೆ ಮಾಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಕಾಡ್ಗಿಚ್ಚಿನಂತೆ ವೈರಲ್ ಆಗ್ತಾ ಇದೆ. ಕೆಲವರು ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರೆ, ಇನ್ನು ಕೆಲವರು ಉಪಾಸನಾ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಝೋಹೋ ಸಂಸ್ಥಾಪಕ ಶ್ರೀಧರ್ ವೆಂಬು ಕೂಡ ಕಿಡಿಕಾರಿದ್ದಾರೆ. ಹಾಗಿದ್ರೆ ಏನಿದು ಎಗ್ ಫ್ರೀಸಿಂಗ್? ಮನುಷ್ಯರಿಗೆ ಮೊಟ್ಟೆ ಇರುತ್ತಾ? ಯಾಕೆ ಈ ರೀತಿ ಮಾಡ್ತಾರೆ? ಹಾಗಾದ್ರೆ ಯಾಕೆ ಈ ರೀತಿ ಸಲಹೆ ಕೊಡ್ತಿದ್ದಾರೆ ಇವರು? ಅಂಡಾಣುವನ್ನ, ಮಹಿಳೆಯರ ಈ ಮೊಟ್ಟೆಯನ್ನ ಸಂಗ್ರಹಿಸಿಟ್ಟು ನಂತರ ಮಕ್ಕಳು ಪಡೆಯೋಕೆ ಆಗುತ್ತಾ? ಉಪಾಸನಾ ಹೇಳಿಕೆ ವಿವಾದ ಆಗ್ತಿರೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮೆಂಬರ್ಶಿಪ್ ನಲ್ಲಿ ಪಬ್ಲಿಷ್ ಆಗ್ತಿರೋ ಸಾಲು ಸಾಲು ವಿಡಿಯೋಸ್ ಅನ್ನ, ಕಾಂಟೆಂಟ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಜಾಯಿನ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಿ. ಹಾಗೆ 7 ಸ್ಯಾಂಡ್ಸ್ ನವರ ನೆಕ್ಸ್ಟ್ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಮಾಹಿತಿ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಏನಿದು ಕಾಂಟ್ರವರ್ಸಿ? ಈ ಕಾಂಟ್ರವರ್ಸಿ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ಈ ಉಪಾಸನಾ ಯಾರು ಅಂತ ತಿಳ್ಕೋಬೇಕು. ಯಾಕಂದ್ರೆ ಇವರು ರಾಮ್ ಚರಣ್ ತೇಜ ಅವರ ಪತ್ನಿ ಹೌದು, ಹಾಗೆ ಸಾವಿರಾರು ಕೋಟಿ ರೂಪಾಯಿ ಒಡತಿ ಕೂಡ ಹೌದು. ಇವ್ರ ತಾತ ಪ್ರತಾಪ್ ರೆಡ್ಡಿ ಅಪೋಲೋ ಹಾಸ್ಪಿಟಲ್ಸ್ ಗ್ರೂಪ್ ನ ಸಂಸ್ಥಾಪಕರು. ಬರೀ ದೇಶ ಮಾತ್ರ ಅಲ್ಲ, ವಿಶ್ವ ದರ್ಜೆಯ ಹಾಸ್ಪಿಟಲ್ ಚೈನ್ ಅಪೋಲೋ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅದರ ಫೌಂಡರ್. ಈ ಉಪಾಸನಾ ಸದ್ಯಕ್ಕೆ ಅಪೋಲೋ ಹಾಸ್ಪಿಟಲ್ಸ್ ನ CSR ವಿಭಾಗಕ್ಕೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಭಾಗಕ್ಕೆ ವೈಸ್ ಚೇರ್ಪರ್ಸನ್, ಜೊತೆಗೆ ಫ್ಯಾಮಿಲಿ ಹೆಲ್ತ್ ಪ್ಲಾನ್ ಇನ್ಶೂರೆನ್ಸ್ TPA ಲಿಮಿಟೆಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಬಿ ಪಾಸಿಟಿವ್ ಅನ್ನೋ ಮ್ಯಾಗಝಿನ್ ನ ಎಡಿಟರ್ ಹಾಗೂ ಅಪೋಲೋ ಲೈಫ್ ವೈಸ್ ಚೇರ್ಪರ್ಸನ್ ಮತ್ತು UR ಲೈಫ್ ಅನ್ನೋ ವೆಲ್ನೆಸ್ ಪ್ಲಾಟ್ಫಾರ್ಮ್ ನ ಫೌಂಡರ್. ಒಟ್ಟಾರೆ ಹೇಳಬೇಕು ಅಂದ್ರೆ ಉಪಾಸನಾ ಅವರು ಆಂಟ್ರಪ್ರನರ್. ಈ ವಿವಾದ ಶುರುವಾಗಿದ್ದು IIT ಹೈದರಾಬಾದ್ ನಲ್ಲಿ. ಅಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡುವಾಗ ಉಪಾಸನಾ ಅಲ್ಲಿದ್ದಂತ ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಎಷ್ಟು ಜನ ಮದುವೆ ಆಗಬೇಕು ಅಂತಿದ್ದೀರಾ ಅಂತ ಕೇಳಿದ್ರು. ಆಗ ಜಾಸ್ತಿ ಹುಡುಗಿರು ಕೈ ಎತ್ತಲಿಲ್ಲ. ಅದಕ್ಕೆ ಉಪಾಸನಾ ಅವರು, ನೀವೆಲ್ಲ ಜಾಸ್ತಿ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನೀವು ಬೇಕಾದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಕರಿಯರ್ ಮೇಲೆ ಫೋಕಸ್ ಮಾಡಿ, ಆದ್ರೆ ಎಗ್ ಫ್ರೀಸ್ ಮಾಡಿಸಿ, ನಿಮ್ಮ ಮೊಟ್ಟೆಗಳನ್ನು ಫ್ರೀಸ್ ಮಾಡಿಸ್ಬಿಡಿ. ಮದುವೆ, ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ನೀವು ವರ್ಕ್ ಮೇಲೆ ಗಮನ ಹರಿಸ್ಬೋದು. ಆಗ ಎಗ್ ಫ್ರೀಸಿಂಗ್ ಒಂಥರ ಮಹಿಳೆಯರಿಗೆ ದೊಡ್ಡ ಇನ್ಶೂರೆನ್ಸ್ ಇದ್ದ ಹಾಗೆ. ಇದರಿಂದ ಮಹಿಳೆಯರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಮೇಲೆ ಮದುವೆ, ಮಕ್ಕಳು ಮಾಡ್ಕೊಳ್ಬಹುದು. ಲೈಫಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಅಂತ ಹೇಳಿದ್ರು. The biggest insurance for women is to save your eggs, because then you can choose when to get married, when you want to have kids, on your own terms, when you are financially independent. ಅಷ್ಟೇ ತಡ, ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಸಾಲು ಸೆಲೆಬ್ರಿಟಿಗಳು, ಸಾಮಾನ್ಯರು ಉಪಾಸನರಿಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ನೀವು ಅಪೋಲೋ ಆಸ್ಪತ್ರೆಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀರಾ, ಭಾರತದಲ್ಲಿ ಒಂದು ಬಾರಿ ಎಗ್ ಫ್ರೀಸಿಂಗ್ ಮಾಡಿಸೋಕೆ 1 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ದೇಶದಲ್ಲಿ ಎಲ್ಲರ ಆರ್ಥಿಕ ಸ್ಥಿತಿ ಒಂದೇ ಇರಲ್ಲ, ನೀವು ಯುವ ಜನರ ದಾರಿ ತಪ್ಪಿಸ್ತಾ ಇದ್ದೀರಿ, ತಲೆ ಕೆಡಿಸ್ತಾ ಇದ್ದೀರಿ ಅಂತ ಕಿಡಿಕಾರಿದ್ದಾರೆ. ಕೆಲವರಂತೂ IIT ಹೈದರಾಬಾದ್ನ ಟ್ಯಾಗ್ ಮಾಡಿ ನೀವು ಎಂತಹ ವ್ಯಕ್ತಿಗಳನ್ನ ಗೆಸ್ಟ್ ಆಗಿ ಕರೆಸ್ತಾ ಇದ್ದೀರಾ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ. ಯಾರೋ ಕಮೆಂಟ್ ಮಾಡಿದಾರೆ, ಓಕೆ. ಝೋಹೋ ಫೌಂಡರ್ ಶ್ರೀಧರ್ ವೆಂಬು ಅವರು ಕೂಡ ಈ RTI ಆ್ಯಪ್ ಎಲ್ಲ ಬಂತಲ್ಲ, ಅದನ್ನು ಮಾಡಿದಂತಹ ಝೋಹೋನ ಫೌಂಡರ್ ಶ್ರೀಧರ್ ವೆಂಬು ಅವರು, ಫೇಮಸ್ ಇವರು ಕೂಡ ಯುವಕ ಯುವತಿಯರು ತಮ್ಮ 20ರ ಹರೆಯದಲ್ಲೇ ಮದುವೆಯಾಗಿ ಮಕ್ಕಳು ಮಾಡ್ಕೋಬೇಕು ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಎಗ್ ಫ್ರೀಸಿಂಗ್ ಎಲ್ಲ ನಂಬೋಕ್ ಹೋಗಬೇಡಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಉಪಾಸನಾರ ಒಂದೇ ಒಂದು ಹೇಳಿಕೆಗೆ ಎಗ್ ಫ್ರೀಸಿಂಗ್ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗೋ ರೀತಿ ಮಾಡಿದೆ. ಹಾಗಿದ್ರೆ ಏನಿದು ಎಗ್ ಫ್ರೀಸಿಂಗ್? ಈ ಎಗ್ ಫ್ರೀಸಿಂಗ್ ಪ್ರಕ್ರಿಯೆಯನ್ನ ಓಸೈಟ್ ಕ್ರಯೋ ಪ್ರಿಸರ್ವೇಷನ್ ಅಂತ ಕರೀತಾರೆ. ಅಂದರೆ ಮಹಿಳೆ ತಮ್ಮ ಅಂಡಾಣುಗಳನ್ನು ಶೇಖರಿಸಿಟ್ಟು ನಂತರ ಅದರಿಂದ ಇಷ್ಟ ಬಂದಾಗ ಮಕ್ಕಳನ್ನ ಪಡೆಯೋದು. ಉಪಾಸನಾ ಅವರು ಹೇಳಿದಂತೆ ಸಾಮಾನ್ಯವಾಗಿ ಗರ್ಭಧಾರಣೆಯನ್ನು ಡಿಲೇ ಮಾಡಿ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು ಅಂತಿರೋರು ಅಥವಾ ಕ್ಯಾನ್ಸರ್ ರೀತಿಯ ಮಾರಕ ಕಾಯಿಲೆಗಳಿಂದ ಬಳಲ್ತಾ ಇರೋರು ಎಗ್ ಫ್ರೀಸಿಂಗ್ ಮೊರೆ ಹೋಗ್ತಾರೆ. ಯಾಕಂದರೆ ಕ್ಯಾನ್ಸರ್ಗೆ ಕೀಮೋಥೆರಪಿ ರೀತಿ ಟ್ರೀಟ್ಮೆಂಟನ್ನು ತಗೊಂಡಾಗ ದೇಹದ ಶಕ್ತಿ ಕಮ್ಮಿ ಆಗುತ್ತೆ, ಹಾಗೆ ಕೆಲವು ಮೆಡಿಸಿನ್ ತಗೊಂಡಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಎಗ್ ಪ್ರೊಡ್ಯೂಸ್ ಮಾಡಿದ್ರೂ ಕೂಡ ಅವು ಫಲವತ್ತಾಗಿರಲ್ಲ. ಹೀಗಾಗಿ ತಾವು ಥೆರಪಿ ಅಥವಾ ಮೆಡಿಸಿನ್ ಪಡೆಯೋ ಮೊದಲು ತಮ್ಮ ಎಗ್ಗನ್ನು ಫ್ರೀಸ್ ಮಾಡಿಸ್ತಾರೆ. ಇನ್ನು ಈ ವೆಸ್ಟರ್ನ್ ರಾಷ್ಟ್ರಗಳಲ್ಲಿ ಸರಿಯಾದ ಜೋಡಿ ಸಿಕ್ಕಿಲ್ಲ ಅಂತ ಕೂಡ ಯುವತಿಯರು ಎಗ್ ಫ್ರೀಸ್ ಮಾಡಿಸೋ ಸಂಸ್ಕೃತಿ ಇದೆ. ಆದರೆ ಅಂಡಾಣುವನ್ನು ಶೇಖರಿಸಿ ಇಡೋದು ಹೇಗೆ?
ನಂತರ ಮತ್ತೆ ಗರ್ಭಧಾರಣೆ ಮಾಡಿಸೋದು ಹೇಗೆ, ಇದು ಹಲವು ಹಂತಗಳಲ್ಲಿ ನಡೆಯುತ್ತೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀವಿ. ಶೈತ್ಯಾಗಾರದಲ್ಲಿ ಅಂಡಾಣು ಸಂಗ್ರಹ. ಮೊದಲು ಎಗ್ ಫ್ರೀಸ್ ಮಾಡಿಸಬೇಕು ಅಂತಿರೋ ಮಹಿಳೆಯನ್ನ ಹಲವು ಟೆಸ್ಟ್ಗಳಿಗೆ ಒಳಪಡಿಸ್ತಾರೆ. ಮಹಿಳೆಯ ಆರೋಗ್ಯ ಹೇಗಿದೆ, ಮೆಡಿಕಲ್ ಹಿಸ್ಟ್ರಿ ಏನಿದೆ ಎಲ್ಲವನ್ನ ಚೆಕ್ ಮಾಡಲಾಗುತ್ತೆ. ಮಹಿಳೆಯ ಒವೇರಿಯನ್ ರಿಸರ್ವ್ನಲ್ಲಿ ಅಂದರೆ ಅಂಡಾಶಯದಲ್ಲಿ ಎಷ್ಟು ಎಗ್ಸ್ ಇವೆ ಹಾಗೂ ಫ್ರೀಸ್ ಮಾಡಿದ್ರೆ ಫಲ ಕೊಡ್ತಾವ, ಅಂದರೆ ಮುಂದೆ ವೀರ್ಯಾಣು ಜೊತೆ ಕೂಡೋಕೆ ಶಕ್ತವಾಗಿದಾವ ಅಂತ ಪತ್ತೆ ಹಚ್ಚಲಾಗುತ್ತೆ. ಇದಕ್ಕಾಗಿ ರಕ್ತದಲ್ಲಿನ ಹಾರ್ಮೋನ್ ಆಂಟಿಮುಲೇರಿಯನ್ ಎಸ್ಟ್ರಾಡಿಯೋಲ್ ಪ್ರಮಾಣ ಎಷ್ಟಿದೆ ಅಂತ ಟೆಸ್ಟ್ ಮಾಡಲಾಗುತ್ತೆ. ಬಳಿಕ ಅಲ್ಟ್ರಾಸೌಂಡ್ ಮೂಲಕ ಆಂಟ್ರಲ್ ಫಾಲಿಕಲ್ ಕೌಂಟ್ AFC ಮಾಡಲಾಗುತ್ತೆ. ಅಂದರೆ ಫ್ರೀಸ್ ಮಾಡೋ ಮುನ್ನ ಅಂಡಾಣು ಎಷ್ಟು ಉತ್ಪತ್ತಿ ಆಗಬಹುದು ಅಂತ ತಿಳಿದುಕೊಳ್ಳಲಾಗುತ್ತೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಫಾಲಿಕಲ್. ಇವುಗಳು ಮುಂದೆ ಬೆಳೆದು ಎಗ್ ಆಗ್ತವೆ, ಮೊಟ್ಟೆಗಳಾಗ್ತವೆ. ಹಾಗಂತ ಮೊಟ್ಟೆಗಳು ದೊಡ್ಡ ದೊಡ್ಡ ಕೋಳಿ ಮೊಟ್ಟೆ ಥರ ಇರೋದಿಲ್ಲ. ಒಂದು ಬಿಂದು, ಒಂದು ಚುಕ್ಕಿ ಇಟ್ಟರೆ ಒಂದು ಪೆನ್ನಲ್ಲಿ ಅದಕ್ಕಿಂತನೂ ಸಣ್ಣದಾಗಿರ್ತವೆ. ಬರಿಗಣ್ಣಿಗೆ ನೋಡೋದು ಕೂಡ ಕಷ್ಟ. ಬಳಿಕ ಸಿಮ್ಯುಲೇಷನ್ ಹಾಗೂ ಮಾನಿಟರಿಂಗ್ ಶುರುವಾಗುತ್ತೆ. ಈ ಹಂತದಲ್ಲಿ ದೇಹದಲ್ಲಿ ಎಗ್ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅಂಥೇಳಿ ಅಬ್ಸರ್ವ್ ಮಾಡಲಾಗುತ್ತೆ. ಯಾವುದಾದ್ರೂ ಹಾರ್ಮೋನ್ ಕಮ್ಮಿ ಇದ್ದರೆ ಇಂಜೆಕ್ಟ್ ಮಾಡಲಾಗುತ್ತೆ. ಈ ಪ್ರಾಸೆಸ್ನ ಮುಖ್ಯ ಉದ್ದೇಶ ಹೆಚ್ಚಿನ ಎಗ್ ಉತ್ಪತ್ತಿ ಮಾಡೋದು. ಅಂದರೆ ಸಾಮಾನ್ಯವಾಗಿ ಒಬ್ಬ ಮಹಿಳೆ ಹೆಚ್ಚು ಅಂದರೆ ಒಂದು ಸಲಕ್ಕೆ 1 ಅಥವಾ 2 ಅಂಡಾಣು ಉತ್ಪತ್ತಿ ಮಾಡ್ತಾರೆ. ಆದರೆ ಎಗ್ ಫ್ರೀಸಿಂಗ್ ಮಾಡೋಕೆ ಹೆಚ್ಚಿನ ಅಂಡಾಣುಗಳ ಅವಶ್ಯಕತೆ ಇರುತ್ತೆ. ಯಾಕಂದರೆ ಈ ಎಗ್ ಫ್ರೀಸಿಂಗ್ ಪ್ರೋಸೆಸ್ ಫೇಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಚಾನ್ಸ್ ತಗೋಬಾರ್ದು ಅಂತ ಮಲ್ಟಿಪಲ್ ಎಗ್ಸ್ ಬೇಕು ಅಂತ ಹೇಳಿ ಫ್ರೀಸ್ ಮಾಡಿಟ್ಟಿರ್ತಾರೆ. ಬಳಿಕ ಗರ್ಭಕೋಶದಿಂದ ಆ ಎಗ್ ಅನ್ನ ಹೊರಗೆ ತೆಗೆಯುವ ಹಂತಕ್ಕೆ ಬಂದಾಗ ಟ್ರಿಗರ್ ಶಾಟ್ ಅನ್ನೋ ಇಂಜೆಕ್ಷನ್ HCG ಹ್ಯೂಮನ್ ಕೊರಿಯಾನಿಕ್ ಗೋನ್ಯಾಡೋಟ್ರೋಪಿನ್ ಅನ್ನೋ ಇಂಜೆಕ್ಷನ್ ಕೊಡ್ತಾರೆ. ಎಗ್ ಆಚೆ ತೆಗೆಯುವ ಮುನ್ನ ಪೂರ್ತಿ ಡೆವಲಪ್ ಆಗಲಿ ಅನ್ನೋದು ಇದರ ಉದ್ದೇಶ. ಟ್ರಿಗರ್ ಶಾಟ್ ಕೊಡೋಕೆ ನಿರ್ದಿಷ್ಟ ಟೈಮ್ ಅಂತಿರುತ್ತೆ. ಆ ಟೈಮ್ನಲ್ಲೇ ಕೊಡಬೇಕು. ಯಾಕಂದರೆ ಟ್ರಿಗರ್ ಶಾಟ್ ನೀಡಿದ 34ರಿಂದ 36 ಗಂಟೆ ಒಳಗಡೆ ಎಗ್ ಆಚೆ ತೆಗೆಯಬೇಕು. ಬಳಿಕ ಎಗ್ ರಿಟ್ರಿವಲ್ ಪ್ರಕ್ರಿಯೆ ಶುರುವಾಗುತ್ತೆ. ಮಹಿಳೆಗೆ ಸೆಡೇಷನ್ ನೀಡಿ ವಜೈನಲ್ ಓಪನಿಂಗ್ ಮೂಲಕ ಸಣ್ಣ ಆಪರೇಷನ್ ನಡೆಸಿ ಒಂದು ಸಣ್ಣ ಸೂಜಿಯನ್ನು ಬಳಸಿ ಎಗ್ ಹಾಗೂ ಅದರ ಜೊತೆ ಇರೋ ಫ್ಲೂಯಿಡ್ ಅನ್ನ ಹೊರತೆಗಿತಾರೆ. ಬಳಿಕ ಮುಖ್ಯವಾಗಿರೋ ಈ ಎಗ್ ಫ್ರೀಸಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಇದನ್ನ ವಿಟ್ರಿಫಿಕೇಶನ್ ಅಂತ ಕರೀತಾರೆ. ಎಲ್ಲ ಎಗ್ ಹೊರತೆಗೆದ ಬಳಿಕ ಎಂಬ್ರಿಯಾಲಜಿಸ್ಟ್ ಎಗ್ ಫ್ರೀಸ್ ಮಾಡ್ತಾರೆ. ಮೊದಲು ಕ್ರಯೋ ಪ್ರೊಟೆಕ್ಟೆಂಟ್ ಕೆಮಿಕಲ್ ಮೂಲಕ ಎಗ್ ಸುತ್ತ ಇರೋ ನೀರಿನ ಅಂಶವನ್ನು ಕೇರ್ಫುಲ್ ಆಗಿ ತೆಗೆಯಲಾಗುತ್ತೆ. ಯಾಕಂದರೆ ನೀರು ಐಸ್ ಆಗಿಬಿಡುತ್ತೆ ಅಂಥೇಳಿ, ಫ್ರೀಸ್ ಮಾಡಿದಾಗ ಐಸ್ ಕಟ್ಕೊಂಡ್ಬಿಡುತ್ತೆ ಅಂಥೇಳಿ. ನೀರಿನೊಂದಿಗೆ ಎಗ್ ಫ್ರೀಸ್ ಆದರೆ ಪ್ರಾಸೆಸ್ ಕೆಟ್ಟು ಹೋಗುತ್ತೆ. ಹಾಗಾಗಿ ನೀರಿನ ಅಂಶ ತೆಗೆಯಲಾಗುತ್ತೆ. ಅದಾದಮೇಲೆ ಕೂಡಲೇ ಅಂಡಾಣುವನ್ನು ಲಿಕ್ವಿಡ್ ನೈಟ್ರೋಜನ್ನಲ್ಲಿ -196 ಡಿಗ್ರಿ ಸೆಲ್ಸಿಯಸ್ ಶೀತಲ ವಾತಾವರಣದಲ್ಲಿ ಇಡಲಾಗುತ್ತೆ. ಇದರಿಂದ ಅಂಡಾಣು ಫ್ರೀಸ್ ಆಗುತ್ತೆ. ಬಳಿಕ ಈ ಎಗ್ಗಳನ್ನು -150 ಡಿಗ್ರಿ ಸೆಲ್ಸಿಯಸ್ ಶೀತ ವಾತಾವರಣ ಮೇಂಟೈನ್ ಆಗುವಂತಹ ಕ್ರಯೋಜೆನಿಕ್ ಟ್ಯಾಂಕ್ಗಳಲ್ಲಿ ಇಡಲಾಗುತ್ತೆ. ಇದಿಷ್ಟು ಆದರೆ ಎಗ್ ಫ್ರೀಸಿಂಗ್ ಪ್ರಾಸೆಸ್ ಮುಗಿದ ಹಾಗೇನೆ. ಬಳಿಕ ಆ ಮಹಿಳೆ ಯಾವಾಗ ಬೇಕೋ ಆಗ ಎಗ್ಗನ್ನು ಆಚೆ ತೆಗೆದು IVF ಮೂಲಕ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮೂಲಕ ಗರ್ಭಧಾರಣೆ ಮಾಡ್ಕೋಬೋದು. ಇದು ಹೇಗೆ ಆಗುತ್ತೆ ಅನ್ನೋದಕ್ಕೆ ನಾವು ಈ ಹಿಂದೆ ಡಾಕ್ಟರ್ ಮೂಲಕವೇ ಎಕ್ಸ್ಪ್ಲೇನ್ ಮಾಡಿಸಿದ್ವಿ ಈ ವರದಿಯಲ್ಲಿ. ನೀವು ಈ ವಿಡಿಯೋ ಎಂಡ್ನಲ್ಲಿ ಆ ಡಾಕ್ಟರ್ ಇಂಟರ್ವ್ಯೂವನ್ನು ಕೂಡ ಸ್ಕ್ರೀನಲ್ಲಿ ತರ್ತೀವಿ ನಾವು. ನೀವು ಅದನ್ನು ಕ್ಲಿಕ್ ಮಾಡೋ ಮೂಲಕ ಈ ವಿಡಿಯೋ ಎಂಡ್ನಲ್ಲಿ ಅಲ್ಲಿಗೆ ಜಂಪ್ ಆಗ್ಬೋದು. ಇದು ದುಬಾರಿ ಕೆಲಸ ಸ್ನೇಹಿತರೆ. ಕೇಳೋಕೆ ಸೈಫೈ ಎನಿಸೋ ಎಗ್ ಫ್ರೀಸಿಂಗ್ ಮಾಡಿಸ್ಲಿಕ್ಕೂ ಕೂಡ ಹೈಫೈ ಪ್ರಕ್ರಿಯೆನೇ. ಭಾರತದಲ್ಲಿ 80,000ದಿಂದ 3 ಲಕ್ಷ ರೂಪಾಯಿ ತನಕ ಎಗ್ ಫ್ರೀಸಿಂಗ್ಗೆ ಕಾಸ್ಟ್ ಆಗುತ್ತೆ. ಇದರಲ್ಲಿ ಇನಿಷಿಯಲ್ ಕನ್ಸಲ್ಟೇಷನ್, ಮೆಡಿಕೇಷನ್, ಎಗ್ ರಿಟ್ರೀವಲ್ ಎಲ್ಲ ಸೇರಿರುತ್ತೆ. ಆದರೆ ಇದರಲ್ಲಿ ಮೇಂಟೆನೆನ್ಸ್ ಖರ್ಚು ಇರೋದಿಲ್ಲ, ಅದಕ್ಕೆ ಸೆಪರೇಟ್ ಚಾರ್ಜಸ್ ಇರುತ್ತೆ. ಆಸ್ಪತ್ರೆಗಳು 10,000ದಿಂದ 30,000 ರೂಪಾಯಿ ತನಕ ವರ್ಷಕ್ಕೆ ಚಾರ್ಜ್ ಮಾಡ್ತವೆ. ಎಗ್ ಫ್ರೀಸಿಂಗ್ ಅವಧಿ ಹೆಚ್ಚಿದ ಹಾಗೆ ಖರ್ಚು ಕೂಡ ಕಂಟಿನ್ಯೂಸ್ಲಿ ಆಗ್ತಾನೆ ಹೋಗುತ್ತೆ. ಇದೆಲ್ಲ ಆಯಿತು ಅಂದರೆ ಇದರ ಸಕ್ಸಸ್ ರೇಟ್ ಕೂಡ ನಾವು ನೋಡಬೇಕು. ಸಕ್ಸಸ್ ರೇಟ್ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದು ಮಹಿಳೆಯರ ಏಜ್, ಅಂದರೆ ಯಾವ ಏಜಲ್ಲಿ ಎಗ್ಗನ್ನು ಫ್ರೀಸ್ ಮಾಡಿಸಲಾಗಿದೆ ಅನ್ನೋದು. ಇನ್ನೊಂದು ಎಷ್ಟು ಎಗ್ ಸ್ಟೋರ್ ಮಾಡಲಾಗಿತ್ತು ಅನ್ನೋದ್ರ ಮೇಲೆ. ಚಿಕ್ಕ ವಯಸ್ಸಲ್ಲಿ 20ಸಲ್ಲಿ ಎಗ್ ಫ್ರೀಸ್ ಮಾಡಿಸಿದ್ರೆ ಎಗ್ಗಳು ಆರೋಗ್ಯಕರವಾಗಿರ್ತವೆ ಮತ್ತು ಭವಿಷ್ಯದಲ್ಲಿ IVF ಮೂಲಕ ಮಗು ಪಡೆಯೋ ಸಾಧ್ಯತೆ ಹೆಚ್ಚಿರುತ್ತೆ, ಹೈ ಸಕ್ಸಸ್ ರೇಟ್. ಅದೇ 40-45 ವಯಸ್ಸಲ್ಲಿ ಫ್ರೀಸ್ ಮಾಡಿಸಿದ್ರೆ ಚಾನ್ಸ್ ಕಡಿಮೆ ಇರುತ್ತೆ. ಹೆಚ್ಚಾಗಿ ಡಾಕ್ಟರ್ಸ್ 40ರ ನಂತರ ಎಗ್ ಫ್ರೀಸ್ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ. ಈ ಏಜಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಭಾರತದಲ್ಲಿ ಮೊದಲು 2007ರಲ್ಲಿ ಮಾಜಿ ವಿಶ್ವಸುಂದರಿ ಡಯಾನಾ ಹೆಡನ್ ತಮ್ಮ 32ನೇ ವಯಸ್ಸಲ್ಲಿ ಮಾಡೆಲಿಂಗ್ ಕರಿಯರ್ ಮೇಲೆ ಫೋಕಸ್ ಮಾಡೋಕೆ ಅಂತ ಎಗ್ ಫ್ರೀಸ್ ಮಾಡಿಸಿದ್ರು. ಮುಂದೆ 42ರ ವಯಸ್ಸಲ್ಲಿ ಫ್ರೀಸ್ ಮಾಡಿದ್ದ ಎಗ್ಗನ್ನು ಬಳಸಿ 2016ರಲ್ಲಿ ಮಗುವಿಗೆ ಜನ್ಮ ಕೊಟ್ಟರು. ಬಳಿಕ ಭಾರತದಲ್ಲಿ ಪ್ರಿಯಾಂಕಾ ಚೋಪ್ರಾ, ಏಕ್ತಾ ಕಪೂರ್, ಸುಷ್ಮಿತಾ ಸೇನ್, ಮಿಥಾಲಿ ರಾಜ್ ಹಾಗೆ ಉಪಾಸನಾ ಈ ಥರ ತುಂಬ ಸೆಲೆಬ್ರಿಟಿಗಳು ತಮ್ಮ ಎಗ್ಗನ್ನು ಫ್ರೀಸ್ ಮಾಡಿಸಿದ್ರು. ಇದೆಲ್ಲ ಕೇಳಿದ್ರೆ ಇದು ಶ್ರೀಮಂತರ ಒಂದು ಅಭ್ಯಾಸ ಅಂತ ಅನಿಸ್ಬೋದು.
ಆದರೆ ಸ್ನೇಹಿತರೆ, ಭಾರತದಲ್ಲಿ ಎಗ್ ಫ್ರೀಸಿಂಗ್ ಡಿಮಾಂಡ್ ವರ್ಷಕ್ಕೆ 25% ದರದಲ್ಲಿ ಏರಿಕೆಯಾಗ್ತಿದೆ. ಫಾಸ್ಟಾಗಿ ಅಡಾಪ್ಟ್ ಆಗ್ತಿದ್ದಾರೆ ಈಗಿನ ಕಾಲದ ಜನರು. ಮುಂಬೈ, ದಿಲ್ಲಿ, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಅನೇಕರು ಎಗ್ ಫ್ರೀಸ್ ಮಾಡಿಸ್ತಾ ಇದ್ದಾರೆ. IVF ಕೇಂದ್ರಗಳಿಗೆ ತಿಂಗಳಿಗೆ 500ರಿಂದ 800 ಕಾಲ್ಸ್ ಬರ್ತಾ ಇದ್ದಾವೆ. 2023ರಲ್ಲಿ ಎಗ್ ಫ್ರೀಸಿಂಗ್ ಮಾರ್ಕೆಟ್ ಮೌಲ್ಯ $206 ಮಿಲಿಯನ್ ಇತ್ತು. ಅಂದರೆ 1812 ಕೋಟಿ ರೂಪಾಯಿನ ಇಂಡಸ್ಟ್ರಿ. 2030ಕ್ಕೆ ಇದು 3 ಪಟ್ಟು ಏರಿಕೆಯಾಗೋ ನಿರೀಕ್ಷೆ ಇದೆ. ಅಂದರೆ ಅತಿ ಶೀಘ್ರದಲ್ಲಿ $1 ಬಿಲಿಯನ್ ಇಂಡಸ್ಟ್ರಿ ಆಗೋ ನಿರೀಕ್ಷೆ. ಹೀಗಾಗಿ ಬದಲಾಗ್ತಿರೋ ಕಾಲಕ್ಕೆ ತಕ್ಕ ಹಾಗೆ ಜನರ ಪ್ರಿಫರೆನ್ಸಸ್ ಮತ್ತು ಆದ್ಯತೆಗಳು ಕೂಡ ಬದಲಾಗ್ತಾ ಇದ್ದಾವೆ. ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಿದೆ. ಲೈಫ್ನ ಸ್ಟೇಜಸ್ ಕೂಡ, ಅದರ ಅವಧಿ, ಟೈಮ್ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.